ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು ಗಣೇಶ ದೇವರ ಜನನದ ಬಗ್ಗೆ ಸಣ್ಣ ಪುಟ್ಟ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಗಣೇಶನ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಕಥೆಯ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ. ಶಿವ ಪಾರ್ವತಿಯರು ಕೈಲಾಸದಲ್ಲಿ ವಾಸ ಮಾಡ್ತಾರೆ ಅಲ್ವಾ. ಹೀಗೆ ವಾಸ ಮಾಡ್ತಾ ಇರಬೇಕಾದ್ರೆ ಶಿವನು ಮನೆಯಲ್ಲಿ ಇರಲ್ಲ. ನಮ್ಮ ಲೋಕಪಾಲಕ ಶಿವನು ಲೋಕೋದ್ಧಾರಕ್ಕಾಗಿ ಹೊರಗಡೆ ಹೋಗಿರ್ತಾನೆ. ಅದೇ ಸಮಯದಲ್ಲಿ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗಬೇಕಾಗಿರುತ್ತೆ. ಆಗ ಸ್ನಾನಕ್ಕೆ ಹೋಗುವಾಗ ಮನೆಯ ಬಾಗಿಲನ್ನು ಯಾರಾದರೂ ಕಾಯಬೇಕಾಗತ್ತೆ ಅಲ್ವಾ. ಮನೆಯ ಬಾಗಿಲನ್ನು ಕಾಯೋದಕ್ಕೆ ಶಿವನ ನಿಷ್ಠಾವಂತ ನಂದಿ ಹತ್ರ ಹೇಳಿ ಹೋಗ್ತಾಳೆ, ಮನೆಯ ಬಾಗಿಲನ್ನು ಕಾಯಬೇಕು, ಸ್ನಾನಕ್ಕೆ ಹೋಗಿರ್ತೀನಿ ಅಂತ. ಅದೇ ಸಮಯಕ್ಕೆ ಶಿವ ಹೊರಗಡೆ ಹೋಗಿದ್ದಂತಹ ಶಿವ ತಿರುಗಿ ಮನೆಗೆ ಬರ್ತಾನೆ. ಆವಾಗ ನಂದಿ ಬಾಗಿಲನ್ನು ಕಾಯ್ತಾ ಇರ್ತಾನೆ, ಒಳಗೆ ಬಿಡಲ್ಲ ಅಂತಾನೆ. ಆದರೆ ನಿಷ್ಠಾವಂತ ಪರಿಪಾಲಕ ನಂದಿ, ಶಿವನ ನಿಷ್ಠಾವಂತ ಪರಿಪಾಲಕ, ಶಿವನ ಆಜ್ಞೆಯನ್ನು ಪರಿಪಾಲಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಶಿವನನ್ನು ಒಳಗಡೆ ಬಿಟ್ಬಿಡ್ತಾನೆ. ಇದಕ್ಕೆ ಪಾರ್ವತಿ ದೇವಿಗೆ ಕೋಪ ಬಂದ್ಬಿಡತ್ತೆ. ನಾನು ಹೇಳಿ ಕೂಡ ನನ್ನ ಮಾತನ್ನು ಪರಿಪಾಲನೆ ಮಾಡಲಿಲ್ಲ ಅಲ್ಲ ಇವನು ಅಂತ. ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ ಅಂದರೆ, ಸ್ನಾನಕ್ಕೆ ಅಂತ ಅರಶಿನದ ಪುಡಿ ಅಂದರೆ ಅರಶಿನ ಪೇಸ್ಟ್ ಆ ಥರದನ್ನು ತಗೊಂಡು ಹೋಗಿರ್ತಾಳೆ. ಅದನ್ನು ತನ್ನ ಮೈಗೆಲ್ಲ ಹಚ್ಕೊಂಡಿರ್ತಾಳಲ್ವ. ಆ ಒಂದು ಪೇಸ್ಟನ್ನು ಅದನ್ನು ತೆಗೆದು ಮೈಯಿಂದ ತೆಗೆದು ಆ ಒಂದು ಅರಿಶಿಣದ ಜಿಡ್ಡು ಅಂತಾರಲ್ವ, ನಾವು ಮೈಗೆ ಹಚ್ಚಿದ ಮೇಲೆ ಅದನ್ನು ಜಿಡ್ಡು ಅಂತ ಕರಿತೀವಿ. ಆ ಜಿಡ್ಡನ್ನು ತೆಗೆದು ಅದರಿಂದ ಗಣೇಶನನ್ನು ಸೃಷ್ಟಿಸ್ತಾಳೆ. ಅದನ್ನೆಲ್ಲ ತೆಗೆದ ಅರಿಶಿಣವನ್ನು ಮೈಯಿಂದ ತೆಗೆದು ಹಚ್ಕೊಂಡಿದ್ದ ಎಣ್ಣೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಅದರಿಂದ ಗಣೇಶನನ್ನು ಸೃಷ್ಟಿಸ್ತಾಳೆ. ಅದರಿಂದ ಸೃಷ್ಟಿಸಿ ಅವಳು ಏನು ಮಾಡ್ತಾಳೆ, ಅದಕ್ಕೆ ತನ್ನ ಜೀವವನ್ನು ಅದಕ್ಕೆ ತುಂಬ್ತಾಳೆ. ಮುಂದಿನ ಬಾರಿ ಪಾರ್ವತಿ ದೇವಿ ಸ್ನಾನಕ್ಕೆ ಅಂತ ಹೋದಾಗ ಅವಳು ನಂದಿಯ ಬದಲಿಗೆ ಗಣೇಶನನ್ನು ಬಾಗಿಲು ಕಾಯೋದಕ್ಕೆ ನಿಲ್ಲಿಸಿಬಿಟ್ಟು ಹೋಗ್ತಾಳೆ. ಹಾಗೆ ಒಂದು ದಿವಸ ಪುನಃ ಹೊರಗೆ ಹೋಗಿದ್ದಂತಹ ಶಿವ ಮನೆಗೆ ತಿರುಗಿ ಬರ್ತಾನೆ. ಆದರೆ ಇಷ್ಟು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು, ನಂದಿ, ಪಾರ್ವತಿ ದೇವಿ ಇಷ್ಟೇ ಜನ ಇದ್ವಲ್ಲ, ಇವಾಗ ಇದು ಯಾರು ಮನೆಯಲ್ಲಿ ಹೊಸಬ ಅಂತ ಶಿವನಿಗೂ ಆಶ್ಚರ್ಯ ಆಗ್ಬಿಡತ್ತೆ. ಈ ವಿಚಿತ್ರ ಹುಡುಗನನ್ನು ನೋಡಿ ತನ್ನ ಸ್ವಂತ ಮನೆಗೆ ಪ್ರವೇಶಿಸಲು ಅಂದರೆ ಒಳಗಡೆ ಹೋಗಲು ಬಿಡ್ತಾ ಇಲ್ವಲ್ಲ, ಯಾರಿವನು ಅಂತ ಚಿಂತೆಗೀಡು ಮಾಡ್ತಾನೆ. ಮತ್ತು ಒಳಗಡೆ ಹೋಗಲು ಕೇಳ್ಕೊಂಡಾಗ ಬಿಡೋದೇ ಇಲ್ಲ. ಏನೇ ಆದರೂ ನಾನು ಒಳಗಡೆ ಬಿಡಲ್ಲ, ತಾಯಿ ಅಪ್ಪಣೆ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಶಿವನಿಗೆ ಕೋಪ ಬಂದ್ಬಿಡತ್ತೆ. ಅವನು ಇದು ಯಾರೋ, ಇದು ಎಲ್ಲಿಂದ ಬಂದ ಈ ಹುಡುಗ ಅಂತ ಏನು ಅರ್ಥ ಮಾಡ್ಕೊಳ್ಳದೆ ತನ್ನ ಸೈನ್ಯವನ್ನು ಕರೆದು ಆ ಹುಡುಗನನ್ನು ನಾಶ ಮಾಡೋದಕ್ಕೆ ಆದೇಶ ಕೊಡ್ತಾನೆ. ಹಾಗೆ ಅವರೆಲ್ಲ ಕೂಡ ಅವನನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಎಲ್ಲರೂ ಕೂಡ ಸೋತೋಗ್ತಾರೆ, ವಿಫಲರಾಗ್ತಾರೆ. ಅವನು ಅಷ್ಟು ಶಕ್ತಿಶಾಲಿಯಾಗಿ, ಯಾಕಂದರೆ ತಾಯಿ ಪಾರ್ವತಿ ದೇವಿಯ ಅನುಗ್ರಹದಿಂದ ಅವನು ಜನಿಸಿದ್ದವನು ಅಲ್ವಾ. ತಾಯಿಯೇ ಜೀವ ಕೊಟ್ಟು ಒಂದು ಆಕೃತಿಯನ್ನು ಮಾಡಿ ಅದಕ್ಕೆ ಜೀವ ಕೊಟ್ಟಿರೋದ್ರಿಂದ ಅವನಿಗೆ ಅಷ್ಟು ಶಕ್ತಿ ಇರುತ್ತೆ. ಹಾಗೆ ಅವನು ದೇವಿಯ ಮಗನಾಗಿರೋದ್ರಿಂದ ಗಣೇಶನಿಗೆ ಅಂತಹ ಮಹಾ ಶಕ್ತಿ ಇತ್ತು. ಇದು ಶಿವನಿಗೆ ಒಂದು ಕಡೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇವನು ನೋಡಿದರೆ ಸಾಮಾನ್ಯ ಹುಡುಗ ಅಲ್ಲವಲ್ಲ, ಆ ಥರ ಕಾಣಿಸ್ತಾ ಇಲ್ವಲ್ಲ. ಸಾಮಾನ್ಯವಾಗಿ ಶಿವನು ಶಾಂತ ಸ್ವಭಾವದವನಾಗಿ ಇರ್ತಾನೆ ಯಾವಾಗಲೂ ಕೂಡ. ನೀವು ನೋಡಿರ್ಬೋದು, ಯಾವುದೇ ಒಂದು ಚಿತ್ರಗಳಲ್ಲಿ ಕೂಡ ಒಂದು ಮೆಡಿಟೇಷನ್ ಪೊಸಿಷನಲ್ಲಿ ಕೂತ್ಕೊಂಡಿರುವಂಥ ಶಿವನನ್ನು ನಾವು ಯಾವಾಗಲೂ ನೋಡ್ತೀವಿ. ಅಂತಹ ಒಂದು ಶಾಂತ ಸ್ವಭಾವದವನು ಶಿವನು. ಆದರೆ ಸಿಟ್ಟಿಗೆದ್ದರೆ ಮಾತ್ರ ತುಂಬ ಕೋಪಿಷ್ಟ. ಹಾಗೆ ಅವನಿಗೆ ಕೋಪ ಬರ್ತಾ ಇತ್ತು. ಅದಕ್ಕೆ ಇವನ ಜೊತೆ ಇನ್ನು ಯುದ್ಧ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ಕೋತಾನೆ. ಹಾಗೆ ಯುದ್ಧ ಮಾಡಿ ಗಣೇಶನ ತಲೆಯನ್ನೇ ಕತ್ತರಿಸಿ ಬಿಡ್ತಾನೆ. ಇದರಿಂದ ಪಾರ್ವತಿ ದೇವಿಗೆ ತಿಳಿದು ಹೋಗುತ್ತೆ. ಅವಳು ತುಂಬ ಕೋಪಗೊಳ್ತಾಳೆ. ಹಾಗೆ ಶಿವನನ್ನು ಬೈತಾಳೆ, ಅವಮಾನಿಸ್ತಾಳೆ. ಇಡೀ ಸೃಷ್ಟಿಯನ್ನೇ ನಾಶ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಡ್ತಾಳೆ. ಇದರಿಂದ ಶಿವನಿಗೆ ಅವನ ತಪ್ಪಿನ ಅರಿವಾಗ್ಬಿಡತ್ತೆ. ಏನು ಮಾಡೋದು ಈಗ, ಹೇಗಾದರೂ ಮಾಡಿ ಗಣೇಶನನ್ನು ಮತ್ತೆ ಜೀವಗೊಳಿಸಬೇಕು, ಜೀವಂತ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಪಾರ್ವತಿ ದೇವಿ ತುಂಬ ಕೋಪಗೊಂಡಿರ್ತಾಳೆ. ಅದಕ್ಕೋಸ್ಕರ
ಏನು ಮಾಡೋದು ಅಂತ ಅವನಿಗೂ ಚಿಂತೆ ಆಗ್ಬಿಡತ್ತೆ. ಅವನು ಪಾರ್ವತಿ ದೇವಿಯನ್ನು ಪುನಃ ಕೇಳ್ಕೊಳ್ತಾನೆ, ಹೇಗಾದರೂ ಮಾಡಿ ಪುನಃ ಜೀವಂತಗೊಳಿಸು, ಪುನಃ ಅದನ್ನು ಸೇರಿಸಿ ಜೀವ ಕೊಡು ಅದಕ್ಕೆ ಅಂತ. ಆದರೆ ಅವಳು ತುಂಬ ಕೋಪದಲ್ಲಿರ್ತಾಳೆ. ನನ್ನ ಹತ್ರ 2 ಷರತ್ತುಗಳಿದೆ, ಅದನ್ನು ಪೂರೈಸಿದರೆ ಮಾತ್ರ ನಾನು ಪುನಃ ಜೀವಂತಗೊಳಿಸ್ತೀನಿ ಅಂತ ಹೇಳ್ತಾಳೆ. ಮತ್ತು ಅದನ್ನು ಎಲ್ಲ ದೇವರುಗಳ ಮುಂದೆ ಶಾಶ್ವತವಾಗಿ ಪೂಜೆ ಮಾಡೋದು ಅಂತ ಹೇಳ್ತಾಳೆ. ಈ ಹೊತ್ತಿಗೆ ಸ್ವಲ್ಪ ತಣ್ಣಗಾಗಿದ್ದಂಥ ಶಿವ ತನ್ನ ತಪ್ಪನ್ನು ಅರ್ಥಕೊಂಡು ಪಾರ್ವತಿಯ ಷರತ್ತುಗಳಿಗೆ ಒಪ್ತಾನೆ. ಇದಕ್ಕೋಸ್ಕರ ಅವನು ಉತ್ತರಕ್ಕೆ ತಲೆ ಹಾಕಿ ಮಲಗಿರುವ ಯಾವುದೇ ಒಂದು ಮೊದಲ ಜೀವಿಯ ತಲೆಯನ್ನು ಮರಳಿ ತರಲು ಬ್ರಹ್ಮನನ್ನು ಆದೇಶಿಸಿ ಕಳಿಸ್ತಾನೆ. ಶೀಘ್ರದಲ್ಲಿ ಬ್ರಹ್ಮ ಬಲಿಷ್ಠ ಮತ್ತು ಶಕ್ತಿಶಾಲಿ ಆನೆಯ ತಲೆಯೊಂದಿಗೆ ಹಿಂತಿರುಗಿ ಬರ್ತಾನೆ. ಅದನ್ನು ಶಿವನು ಗಣೇಶನ ದೇಹದ ಮೇಲೆ ಇಡ್ತಾನೆ. ಅವನಿಗೆ ಹೊಸ ಜೀವವನ್ನು ತುಂಬುತ್ತಾನೆ. ಗಣೇಶನನ್ನು ತನ್ನ ಸ್ವಂತ ಮಗನೆಂದು ನಂತರ ಘೋಷಿಸ್ಕೋತಾನೆ ಮತ್ತು ದೇವರುಗಳಲ್ಲಿ ಅಗ್ರಗಣ್ಯ ಮತ್ತು ಎಲ್ಲ ಗುಣಗಳ ಜೀವಿಗಳ ವರ್ಗಗಳ ನಾಯಕ ಗಣಪತಿಯ ಸ್ಥಾನಮಾನವನ್ನು ನೀಡ್ತಾನೆ. ಇಲ್ಲಿ ಈ ಗಣೇಶನ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊದಲ ನೋಟದಲ್ಲಿ ಈ ಕಥೆಯು ನಾವು ನಮ್ಮ ಮಕ್ಕಳಿಗೆ ಹೇಳಬಹುದಾದ ಒಂದು ಒಳ್ಳೆಯ ಕಥೆಯಂತೆ ಅಥವಾ ಯಾವುದೇ ನಿಜವಾದ ಸಾರವಿಲ್ಲದ ಪುರಾಣದಂತೆ ತೋರುತ್ತದೆ. ಆದರೆ ಇದರ ನಿಜವಾದ ಅತೀಂದ್ರಿಯ ಅರ್ಥವನ್ನು ಮರೆಮಾಡಲಾಗಿದೆ. ಇದನ್ನು ಹೀಗೆ ವಿವರಿಸಲಾಗಿದೆ: ಪಾರ್ವತಿ ದೇವಿಯ ಒಂದು ರೂಪ ಪರಾಶಕ್ತಿ ಅಂದರೆ ಪರಮಶಕ್ತಿ. ಮಾನವನ ದೇಹದಲ್ಲಿ ಅವಳು ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಮೂಲಾಧಾರ ಚಕ್ರದಲ್ಲಿ ವಾಸಿಸ್ತಾಳೆ. ನಾವು ನಮ್ಮನ್ನು ಶುದ್ಧೀಕರಿಸಿಕೊಂಡು ನಮ್ಮನ್ನು ಬಂಧಿಸುವ ಕಲ್ಮಶಗಳನ್ನು ತೊಡೆದು ಹಾಕಿದಾಗ ಭಗವಂತ ಸ್ವಯಂಚಾಲಿತವಾಗಿ ಬರ್ತಾನೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಪರಮಾತ್ಮನಾದ ಶಿವನು ಪಾರ್ವತಿ ಸ್ನಾನ ಮಾಡುವಾಗ ಅಘೋಷಿತವಾಗಿ ಬರ್ತಾನೆ. ಶಿವನ ಋಷಭ ನಂದಿ. ಪಾರ್ವತಿ ಮೊದಲು ಬಾಗಿಲನ್ನು ಕಾಯಲು ಕಳುಹಿಸಿದ ನಂದಿ ದೈವಿಕ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ನಂದಿ ಶಿವನಿಗೆ ಎಷ್ಟು ಭಕ್ತಿ ಹೊಂದಿದ್ದಾನೆಂದರೆ ಅವನ ಪ್ರತಿಯೊಂದು ಆಲೋಚನೆಯೂ ಅವನ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಮತ್ತು ಅವನು ಭಗವಂತನು ಬಂದಾಗ ಅವನನ್ನು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಆಧ್ಯಾತ್ಮಿಕ ಆಕಾಂಕ್ಷೆಯ ಮನೋಭಾವವು ದೇವಿಯ ಅಂದರೆ ಕುಂಡಲಿನಿ ಶಕ್ತಿಯ ವಾಸಸ್ಥಾನಕ್ಕೆ ಪ್ರವೇಶವನ್ನು ಪಡೆಯುತ್ತದೆ ಎಂದು ಇದು ತೋರಿಸುತ್ತದೆ. ದೇವಿ ಮಾತ್ರ ನೀಡುವ ಆಧ್ಯಾತ್ಮಿಕ ಸಾಧನೆಯ ಅತ್ಯುನ್ನತ ನಿಧಿಗೆ ಅರ್ಹತೆ ಪಡೆಯುವ ಮೊದಲ ಭಕ್ತನ ಈ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ಹೇಳಲಾಗಿದೆ. ನಂದಿ ಶಿವನನ್ನು ಪ್ರವೇಶಿಸಲು ಅನುಮತಿಸಿದ ನಂತರ ಪಾರ್ವತಿ ತನ್ನ ದೇಹದಿಂದ ಅರಿಶಿನ ಪೇಸ್ಟನ್ನು ತೆಗೆದುಕೊಂಡು ಅದರೊಂದಿಗೆ ಗಣೇಶನನ್ನು ಸೃಷ್ಟಿಸುತ್ತಾಳೆ. ಹಳದಿ ಬಣ್ಣವು ಕುಂಡಲಿನಿ ವಾಸಿಸುವ ಮೂಲಾಧಾರ ಚಕ್ರದೊಂದಿಗೆ ಸಂಬಂಧಿಸಿದ ಬಣ್ಣವಾಗಿದೆ ಮತ್ತು ಗಣೇಶನು ಈ ಚಕ್ರವನ್ನು ಕಾಪಾಡುವ ದೇವರು. ದೈವಿಕ ರಹಸ್ಯವನ್ನು ಅಪಕ್ವ ಮನಸ್ಸುಗಳಿಂದ ರಕ್ಷಿಸಲು ದೇವಿಗೆ ಭೂಲೋಕದ ಅರಿವನ್ನು ಪ್ರತಿನಿಧಿಸುವ ಗಣೇಶನನ್ನು ಘುರಾಣಿಯಾಗಿ ಸೃಷ್ಟಿಸಬೇಕಿತ್ತು. ಈ ಅರಿವು ನಂದಿಯಂತೆ ಪ್ರಪಂಚದ ವಸ್ತುಗಳಿಂದ ಮತ್ತು ದೈವಿಕ ಕಡೆಗೆ ತಿರುಗಲು ಪ್ರಾರಂಭಿಸಿದಾಗ ದೊಡ್ಡ ರಹಸ್ಯವೊಂದು ಬಹಿರಂಗಗೊಳ್ಳುತ್ತದೆ. ಶಿವನು ಭಗವಂತ ಮತ್ತು ಪರಮಗುರು. ಇಲ್ಲಿ ಗಣೇಶನು ಅಹಂಕಾರದಿಂದ ಬಂಧಿತನಾದ ಜೀವನನ್ನು ಪ್ರತಿನಿಧಿಸ್ತಾನೆ. ಭಗವಂತ ಬಂದಾಗ ಅಹಂಕಾರದ ಮೋಡದಿಂದ ಸುತ್ತುವರೆದಿರುವ ಜೀವವು ಸಾಮಾನ್ಯವಾಗಿ ಅವನನ್ನು ಗುರುತಿಸುವುದಿಲ್ಲ ಮತ್ತು ಬಹುಶಃ ಅವನೊಂದಿಗೆ ವಾದಿಸಲು ಅಥವಾ ಹೋರಾಡಲು ಸಹ ಕೊನೆಗೊಳ್ಳುತ್ತದೆ. ಆದ್ದರಿಂದ ನಮ್ಮ ಅಹಂಕಾರದ ತಲೆಯನ್ನು ಕತ್ತರಿಸುವುದು ಗುರುವಿನ ರೂಪದಲ್ಲಿ ಭಗವಂತನ ಕರ್ತವ್ಯ. ಆದಾಗ್ಯೂ ಈ ಅಹಂಕಾರವು ಎಷ್ಟು ಪ್ರಬಲವಾಗಿದೆ ಅಂದರೆ ಮೊದಲಿಗೆ ಶಿವನ ಸೈನ್ಯಗಳು ಗಣೇಶನನ್ನು ನಿಗ್ರಹಿಸಲು ವಿಫಲವಾದ ಕಾರಣ ಗುರುವಿನ ಸೂಚನೆಗಳು ಕೆಲಸ ಮಾಡದಿರಬಹುದು. ಇದಕ್ಕೆ ಆಗಾಗ್ಗೆ ಕಠಿಣವಾದ ವಿಧಾನವಾದ ಅಗತ್ಯವಿರುತ್ತದೆ. ಆದರೆ ಅಂತಿಮವಾಗಿ ಕರುಣಾಮಯಿ ಗುರುವು ತನ್ನ ಬುದ್ಧಿವಂತಿಕೆಯಿಂದ ಒಂದು ಮಾರ್ಗವನ್ನು ಕಂಡುಕೊಳ್ತಾನೆ. ಗಣೇಶನ ಅವಸಾನದ ಬಗ್ಗೆ ತಿಳಿದ ನಂತರ ದೇವಿಯು ಇಡೀ ಸೃಷ್ಟಿಯನ್ನು ನಾಶ ಮಾಡುವುದಾಗಿ ಬೆದರಿಕೆ ಹಾಕ್ತಾಳೆ. ಅಹಂಕಾರವು ಹೀಗೆ ಸತ್ತಾಗ ಮುಕ್ತನಾದ ಜೀವವು ತನ್ನ ತಾತ್ಕಾಲಿಕ ಭೌತಿಕ ವಾಹನದ ದೇಹದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಪರಮಾತ್ಮನಲ್ಲಿ ವಿಲೀನಗೊಳ್ಳಲು ಪ್ರಾರಂಭಿಸುತ್ತದೆ ಎಂದು ಇದು
ಸೂಚಿಸುತ್ತದೆ. ಭೌತಿಕ ಜಗತ್ತು ಇಲ್ಲಿ ದೇವಿಯಿಂದ ಪ್ರತಿನಿಧಿಸಲ್ಪಡುತ್ತದೆ. ಈ ಅಶಾಶ್ವತ ಮತ್ತು ಬದಲಾಗಬಲ್ಲ ಸೃಷ್ಟಿಯು ದೇವಿಯ ಒಂದು ರೂಪವಾಗಿದೆ. ಈ ದೇಹವು ಅದಕ್ಕೆ ಸೇರಿದೆ. ಬದಲಾಗದ ಸಂಪೂರ್ಣ ಶಿವ ಅದು ಆತ್ಮಕ್ಕೆ ಸೇರಿದೆ. ಅಹಂಕಾರವು ಸತ್ತಾಗ ಅದು ಅಕಸ್ಮಾತ್ತಾಗಿ ಅಹಂಕಾರವನ್ನು ಅವಲಂಬಿಸಿರುವ ಬಾಹ್ಯ ಪ್ರಪಂಚವು ಅದರೊಂದಿಗೆ ಕಣ್ಮರೆಯಾಗುತ್ತದೆ. ದೇವಿಯ ಅಭಿವ್ಯಕ್ತಿಯಾದ ಈ ಪ್ರಪಂಚದ ರಹಸ್ಯಗಳನ್ನು ನಾವು ತಿಳಿದುಕೊಳ್ಳಲು ಬಯಸಿದರೆ ಮೊದಲು ನಾವು ಗಣೇಶನ ಆಶೀರ್ವಾದವನ್ನು ಪಡೆಯಬೇಕೆಂದು ಹೇಳಲಾಗುತ್ತದೆ. ಶಿವನು ಗಣೇಶನಿಗೆ ಜೀವ ತುಂಬಿಸಿ ಅವನ ತಲೆಯನ್ನು ಆನೆಯ ತಲೆಯಿಂದ ಬದಲಾಯಿಸುತ್ತಾನೆ ಎಂದರೆ ನಾವು ದೇಹವನ್ನು ಬಿಡುವ ಮೊದಲು ಭಗವಂತ ಮೊದಲು ನಮ್ಮ ಸಣ್ಣ ಅಹಂಕಾರವನ್ನು ದೊಡ್ಡ ಅಥವಾ ಸಾರ್ವತ್ರಿಕ ಅಹಂಕಾರದಿಂದ ಬದಲಾಯಿಸ್ತಾನೆ. ಇದರ ಅರ್ಥ ನಾವು ಹೆಚ್ಚು ಅಹಂಕಾರ ಹೊಂದುತ್ತೇವೆ ಎಂದಲ್ಲ. ಇದಕ್ಕೆ ವಿರುದ್ಧವಾಗಿ ನಾವು ಇನ್ನು ಮುಂದೆ ಸೀಮಿತ ವೈಯಕ್ತಿಕ ಸ್ವಯಂನೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ, ಬದಲಾಗಿ ದೊಡ್ಡ ಸಾರ್ವತ್ರಿಕ ಸ್ವಯಂನೊಂದಿಗೆ ಗುರುತಿಸಿಕೊಳ್ಳುತ್ತೇವೆ. ಈ ರೀತಿಯಾಗಿ ನಮ್ಮ ಜೀವವು ನವೀಕರಿಸಲ್ಪಡುತ್ತದೆ, ಸೃಷ್ಟಿಗೆ ನಿಜವಾಗಿಯೂ ಪ್ರಯೋಜನವನ್ನು ನೀಡುವ ಜೀವನವಾಗುತ್ತದೆ. ಆದಾಗ್ಯೂ ಇದು ಕೃಷ್ಣ ಮತ್ತು ಬುದ್ಧರು ಉಳಿಸಿಕೊಂಡಂತಹ ಕ್ರಿಯಾತ್ಮಕ ಅಹಂಕಾರ ಮಾತ್ರ. ಇದು ಮುಕ್ತ ಪ್ರಜ್ಞೆಯನ್ನು ನಮ್ಮ ಜಗತ್ತಿಗೆ ಕೇವಲ ನಮ್ಮ ಪ್ರಯೋಜನಕ್ಕಾಗಿ ಬಂಧಿಸುವ ತೆಳುವಾದ ದಾರದಂತೆ. ಗಣೇಶನಿಗೆ ಗಣಗಳ ಮೇಲೆ ಪ್ರಭುತ್ವ ನೀಡಲಾಗಿದೆ. ಇದು ಕೀಟಗಳು, ಪ್ರಾಣಿಗಳು ಮತ್ತು ಮನುಷ್ಯರಿಂದ ಹಿಡಿದು ಸೂಕ್ಷ್ಮ ಮತ್ತು ಆಕಾಶ ಜೀವಿಗಳವರೆಗೆ ಎಲ್ಲ ವರ್ಗದ ಜೀವಿಗಳನ್ನು ಸೂಚಿಸುವ ಸಾಮಾನ್ಯ ಪದವಾಗಿದೆ. ಈ ವಿವಿಧ ಜೀವಿಗಳೆಲ್ಲರೂ ಸೃಷ್ಟಿಯ ಸರ್ಕಾರಕ್ಕೆ ಕೊಡುಗೆ ನೀಡುತ್ತಾರೆ. ಬಿರುಗಾಳಿಗಳು ಮತ್ತು ಭೂಕಂಪಗಳಂತಹ ನೈಸರ್ಗಿಕ ಶಕ್ತಿಗಳಿಂದ ಹಿಡಿದು ಬೆಂಕಿ ಮತ್ತು ನೀರಿನಂತಹ ಧಾತುರೂಪದ ಗುಣಗಳವರೆಗೆ, ದೇಹದ ಅಂಗಗಳು ಮತ್ತು ಪ್ರಕ್ರಿಯೆಗಳ ಕಾರ್ಯನಿರ್ವಹಣೆಯವರೆಗೆ ಎಲ್ಲವೂ. ನಾವು ಗುಣಗಳನ್ನು ಗೌರವಿಸದಿದ್ದರೆ ನಮ್ಮ ಪ್ರತಿಯೊಂದು ಕ್ರಿಯೆಯೂ ಕಳ್ಳತನದ ರೂಪವಾಗಿದೆ, ಏಕೆಂದರೆ ಅದು ಅನುಮೋದಿಸಲಾಗಿಲ್ಲ. ಆದ್ದರಿಂದ ಅವರ ಆಶೀರ್ವಾದವನ್ನು ಪಡೆಯಲು ಪ್ರತಿ ಗಣವನ್ನು ಪ್ರಾಯಶ್ಚಿತ್ತ ಮಾಡುವ ಬದಲು ನಾವು ಅವರ ಪ್ರಭು ಶ್ರೀ ಗಣೇಶನಿಗೆ ನಮಸ್ಕರಿಸುತ್ತೇವೆ. ಅವರ ಅನುಗ್ರಹವನ್ನು ಪಡೆಯುವ ಮೂಲಕ ನಾವು ಎಲ್ಲರ ಅನುಗ್ರಹವನ್ನು ಪಡೆಯುತ್ತೇವೆ. ಅವರು ಯಾವುದೇ ಸಂಭಾವ್ಯ ಅಡೆತಡೆಗಳನ್ನು ತೆಗೆದುಹಾಕ್ತಾರೆ ಮತ್ತು ನಮ್ಮ ಪ್ರಯತ್ನಗಳು ಯಶಸ್ವಿಯಾಗಲು ಅನುವು ಮಾಡಿಕೊಡ್ತಾರೆ ಅಂತ ಹೇಳಲಾಗುತ್ತೆ. ಶ್ರೀ ಗಣೇಶನ ಶ್ರೇಷ್ಠತೆ ಅಂತಹುದು. ಜೈ ಗಣೇಶ. ಇಲ್ಲಿಯವರೆಗೆ ಗಣೇಶನ ಜನನ ಮತ್ತು ಅದರಿಂದಾಚೆಗೆ ಆ ಜನನದ ಬಗ್ಗೆ ಇರುವಂತಹ ವಿವರಣೆಗಳು, ಯಾಕೆ ನಾವು ಗಣಪತಿಯನ್ನು ಪೂಜೆ ಮಾಡ್ತೇವೆ, ಅದರ ಹಿಂದಿನ ಒಳ ಅರ್ಥ ಏನು, ಎಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಹಾಗೂ ಮಾಡಿದ್ದೇನೆ ಕೂಡ. ಇನ್ನೂ ಹೆಚ್ಚಿನ ನಿಮಗೆ ವಿವರಣೆಗಳು ಬೇಕು ಅಂತ ಅನಿಸಿದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಸನ್ಮಂಗಳಾ ಭವತು.